ನಮಸ್ತೆ. ಇಂದು ಗೌರಿ ಹೂವು, ಅಗ್ನಿಶಿಖೆ ಎಂದು ಕರೆಯತಕ್ಕಂಥ ನನ್ನ ನೆಚ್ಚಿನ ಹೂವು ಎಂಬ ಶೀರ್ಷಿಕೆಯಡಿಯಲ್ಲಿ ಒಂದೊಂದು ಹೂವು ಒಬ್ಬೊಬ್ಬರಿಗೆ ಇಷ್ಟವಾಗ್ತದೆ. ಹಾಗಾಗಿ ಈ ಹೂವಿನ ಮಹತ್ವವನ್ನು ಕುರಿತಂತೆ 10 ವಾಕ್ಯಗಳಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ ಮಕ್ಕಳಿಗಾಗಿ. ಅಗ್ನಿಶಿಖೆ, ಗೌರಿ ಹೂವು ಎಂದು ಕರೆಯುವ ಈ ಹೂವಿನ ತವರು ಭಾರತ. ಈ ಹೂವಿಗೆ ಅಗ್ನಿಶಿಖೆ, ಶಿವಶಕ್ತಿ, ರುದ್ರಜಟೆ, ಗೌರಿ ಹೂವು, ಕಾಡಿನ ಬೆಂಕಿ, ಬೆಡಗಿನ ಲಿಲ್ಲಿ ಎಂದು ಕೂಡ ಕರೆಯುತ್ತಾರೆ. ಗಣೇಶ ಚತುರ್ಥಿಯಂದು ಗೌರಿಗೆ ಈ ಹೂವನ್ನು ಅರ್ಪಣೆ ಮಾಡೋದರಿಂದ ಗೌರಿ ಹೂವು ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. ಈ ಹೂವು ಬೇಗನೆ ಬಾಡದೆ, ಅಂದರೆ ಅದರ ಅಂದ ಚಂದ ನೋಡಿ ನಾವೇನಾದರೂ ಮನೆಗೆ ಕಿತ್ತು ತಂದರೆ ಅದು ಬೇಗನೆ ಬಾಡೋದೇ ಇರೋದರಿಂದ ಹೂದಾನಿಯಲ್ಲಿಟ್ಟರೆ 1 ವಾರ ಬಾಡದೆ ತಾಜಾ ಆಗಿರುತ್ತೆ. ಅಂದರೆ ನಾವು ಫ್ಯಾಷನ್ನಾಗಿಯೂ ಕೂಡ ಅಲಂಕಾರಕ್ಕೂ ಕೂಡ ಬಳಸ್ಕೊಳ್ಬಹುದು. ಕೊಡವರು ಈ ಹೂವನ್ನು ಕೋವಿ ಹೂವು, ಹುಲಿಗುರಿನ ಹೂವು, ಕೊರಗನ ಹೂವು, ಮೋಸ್ಟ್ಲಿ ಕೊರಗ ಮೀನ್ಸ್ ಕೊರಗಜ್ಜ ದೇವರಿಗೆ ಪ್ರಿಯವಾದ ಹೂವು ಎಂದು ಕೂಡ ಆಗಿರ್ಬೋದು. ಆ ಹೆಸರುಗಳಿಂದ ಕೂಡ ಕರೆಯುವ ವಾಡಿಕೆ ಇದೆ. ಜಿಂಬಾಬ್ವೆಯ ರಾಷ್ಟ್ರೀಯ ಪುಷ್ಪ ಎಂಬ ಹೆಗ್ಗಳಿಕೆ ಕೂಡ ಪಾತ್ರವಾಗಿದೆ. ಕನ್ನಡಾಂಬೆಯ ಬಾವುಟವನ್ನು ಹೋಲುವ ಮೈಬಣ್ಣ ಈ ಹೂವಿನದು. ಮಳೆಗಾಲದ ಈ ಹೂವು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಹೂ ತಳೆಯುತ್ತದೆ. ತಮಿಳುನಾಡಿನ ರಾಜ್ಯ ಪುಷ್ಪವಾಗಿಯೂ ಸಹ ಗುರುತಿಸಿಕೊಂಡಿದೆ. ಮಹಿಳೆಯರ ಮುಡಿಗೇರದ ಪುಷ್ಪ ಎಂಬ ಖ್ಯಾತಿಗೆ ಪಾತ್ರವಾಗಿದೆ. ಏಕೆಂದರೆ ಎಲ್ಲ ಹೂಗಳನ್ನು ಹೆಣ್ಣು ಮಕ್ಕಳು ಮುಡಿಯೋದು ವಾಡಿಕೆ. ಆದರೆ ಈ ಹೂವು ಪೂಜೆಗೆ ಮಾತ್ರ ಶ್ರೇಷ್ಠ, ಮಹಿಳೆಯರು ಮುಡಿದೇ ಇರೋದು ವಿಶೇಷ. ಹಾಗಾಗಿ ಅಂದರೆ ಕೆಲವೊಂದು ಮುತ್ತುಗ ಈ ಥರದ್ದೆಲ್ಲ ದೇವರಿಗೆ ಮಾತ್ರ ಪ್ರಿಯವಾದ ಹೂಗಳು. ಆ ನಿಟ್ಟಿನಲ್ಲಿ ನಾವು ಕೂಡ ಯೋಚನೆ ಮಾಡಬೇಕಾಗಿದೆ. ಇದಾಗಿತ್ತು ಇಂದಿನ ವಿಶೇಷ.